ಹಾಯ್, ವೆಲ್ಕಮ್ ಟು ವಿರಾಸ್ ಹೋಮ್. ಇವತ್ತು ನಾವು ಬಜ್ಜಿ ಮೆಣಸಿನ್ಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಬಜ್ಜಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ತೊಗೋಬೇಕು. ಮುಂದೆ ಇರೋ ಭಾಗನ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ನಾವು ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಇದನ್ನು, ಯಾಕಂದರೆ ಇದು ಫ್ರೈ ಮಾಡಿ ರುಬ್ಬೋದ್ರಿಂದ ನಾವು ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಬಜ್ಜಿ ಮೆಣಸಿನ್ಕಾಯಲ್ಲಿ ಬರೀ ಬಜ್ಜಿ ಮಾಡೋದಲ್ಲ, ಬೇರೆ ಬೇರೆ ರೆಸಿಪಿನೂ ಮಾಡ್ಬೋದು. ಎಣ್ಗಾಯಿ ಮಾಡ್ಬೋದು, ಈ ಥರ ಚಟ್ನಿ ಮಾಡ್ಕೋಬೋದು. ಈ ಚಟ್ನಿ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಮೊದಲಿಗೆ ನಾವು ಒಲೆ ಮೇಲೆ ಬಾಣಲಿನ ಇಡಬೇಕು. ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಉದ್ದಿನಬೇಳೆನ ಹಾಕಬೇಕು. ಉದ್ದಿನಬೇಳೆ, ಗುಂಡು ಉದ್ದಿನಬೇಳೆ ಆದರೂ ತೊಗೋಬೋದು ಅಥವಾ ಬೇಳೆದು ತೊಗೋಬೋದು. ಇನ್ನು ಚೆನ್ನಾಗಿ ಸ್ವಲ್ಪ ನೀಟಾಗಿ ಹುರಿಬೇಕು, ಕಂದು ಬಣ್ಣ ಬರೋವರೆಗೂ. ಯಾಕಂದರೆ ಗಮ್ ಅನ್ನಬೇಕು, ಸ್ವಲ್ಪ ಸ್ಮೆಲ್ ಬರಬೇಕು. ಅದೇ ಥರ ಈ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗಬೇಕು, ಆ ಥರ ಕೈ ಆಡಿಸ್ಬೇಕು, ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಂಗೆ 2 ಮೆಣಸಿನ್ಕಾಯಿನ ಹಾಕಬೇಕು. ನಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ಹಾಕ್ಬೋದು, ಯಾಕಂದರೆ ಮುಂಚೆನೇ ಖಾರ ಇರುತ್ತೆ. ಆಮೇಲೆ ಹುಣಸೆಹಣ್ಣು ಹಾಕಬೇಕು ಒಂದು ಸ್ವಲ್ಪ, ಹಾಗೆ ತೆಂಗಿನಕಾಯಿ ಹಾಕಬೇಕು. ಹಾಗೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕಬೇಕು. ಹಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ, ಹಸಿ ವಾಸನೆ ಹೋಗಬೇಕು ಇದ್ರದ್ದು. ನಂತರ ಇದನ್ನು ಆರಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ನಂತರ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿಬಿಟ್ಟು ರುಬ್ಕೋಬೇಕು ನೀಟಾಗಿ, ಫೈನ್ ಪೇಸ್ಟ್ ಆ ಥರ ರುಬ್ಕೋಬೇಕು. ನಂತರ ಒಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಹಾಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ ಆಪ್ಷನು. ಈ ಥರ ರೆಡಿ ಮಾಡಿಕೊಂಡು ರೊಟ್ಟಿ ಜೊತೆ ತಿನ್ನಲು ಬಜ್ಜಿ